ಒಂದು ಸಣ್ಣ ಹಳ್ಳಿಯಲ್ಲಿ ಶಂಕರ್ ಎಂಬ ಯುವಕನಿದ್ದ. ಅವನು ಬಡ ಕುಟುಂಬದಿಂದ ಬಂದಿದ್ದರೂ ಬಹಳ ಪ್ರಾಮಾಣಿಕ ಮತ್ತು ಪರಿಶ್ರಮಿಯಾಗಿದ್ದ. ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ಕೆಲಸ ಕಷ್ಟವಾದರೂ ಅವನು ಎಂದಿಗೂ ದೂರು ಹೇಳುತ್ತಿರಲಿಲ್ಲ. ಪರಿಶ್ರಮವೇ ನನ್ನ ಭಾಗ್ಯ ಎಂದು ನಂಬಿದ್ದ. ಒಂದು ದಿನ ಆ ಹಳ್ಳಿಗೆ ದೊಡ್ಡ ವ್ಯಾಪಾರಿ ಬಂದ. ಅವನು ಹೊಲಗಳನ್ನು ನೋಡಿಕೊಂಡು ಕೆಲಸಗಾರರನ್ನು ಹುಡುಕುತ್ತಿದ್ದ. ಎಲ್ಲರೂ ಶಂಕರ್ನ ಕೆಲಸದ ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯನ್ನು ಮೆಚ್ಚಿದರು. ವ್ಯಾಪಾರಿ ಶಂಕರ್ಗೆ ಉತ್ತಮ ಕೆಲಸವನ್ನು ನೀಡಿದ. ಆದರೆ ಕೆಲವು ಜನರು ಅಸೂಯೆಯಿಂದ ಶಂಕರ್ ಬಗ್ಗೆ ತಪ್ಪು ಮಾತುಗಳನ್ನು ಹೇಳಿದರು. ವ್ಯಾಪಾರಿ ಸತ್ಯವನ್ನು ತಿಳಿಯಲು ಶಂಕರ್ನನ್ನು ಗಮನಿಸುತ್ತಿದ್ದ. ಕೆಲವು ದಿನಗಳ ನಂತರ ಶಂಕರ್ ಒಂದು ದೊಡ್ಡ ಹಣದ ಚೀಲವನ್ನು ಹೊಲದಲ್ಲಿ ಕಂಡನು. ಅದು ವ್ಯಾಪಾರಿಯದ್ದೆಂದು ತಿಳಿದು ಯಾವುದೇ ಲೋಭವಿಲ್ಲದೆ ಅವನಿಗೆ ಹಿಂತಿರುಗಿಸಿದ. ಶಂಕರ್ನ ಪ್ರಾಮಾಣಿಕತೆಯಿಂದ ವ್ಯಾಪಾರಿಗೆ ಬಹಳ ಸಂತೋಷವಾಯಿತು. ಅವನು ಶಂಕರ್ಗೆ ಹೆಚ್ಚಿನ ಜವಾಬ್ದಾರಿ ಮತ್ತು ಉತ್ತಮ ಸಂಬಳದ ಕೆಲಸವನ್ನು ನೀಡಿದ. ಶಂಕರ್ನ ಜೀವನ ಸಂಪೂರ್ಣವಾಗಿ ಬದಲಾಗಿತು. ಅವನು ತನ್ನ ಕುಟುಂಬವನ್ನು ಸಂತೋಷದಿಂದ ನೋಡಿಕೊಳ್ಳಲು ಆರಂಭಿಸಿದ.